ಬ್ಲಾಗ್ನ ಹಾಕೋಷ್ಟರಲ್ಲಿ ಮೇ ಬಿ ಅವ್ರು ಇನ್ಫ್ಲೂಯೆನ್ಸರ್ ಆಗಿರ್ಬೋದು. ನಮ್ಮ ಪುಟ್ಟ ಬಿಸ್ನೆಸ್ ಇದು. ಆಯಿಲ್ ಇತ್ತಿತ್ತು ಸ್ಟೋರ್ ಮಾಡ್ಬೇಕು ನಿಮ್ಮ ಫ್ಯೂಚರಲ್ಲಿ ಆಯಿಲ್ ಓ ಅಂತ ಶರ್ಟ್ ಅಂತ ನೆನ್ಪು ಮಾಡ್ಕೊತಾರೆ ನೋಡಿ. 4,000ನಲ್ಲಿ ನೆಕ್ಲೆಸ್ ಮಾಡ್ಸಾಕು ಅಂತ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಡಿಫ್ರೆಂಟ್ ನೋಡಿ ಕೊಡ್ತಾ ಅಲ್ವಾ ಮಿಲ್ಕ್ ಪೌಡರ್ ನೋಡಿ ಒಂದು 3 ಪೀಸ್ ಇದೆ ಅಷ್ಟೇ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಅಂತ ಹೇಳಲ್ಲ, ಬಿಕಾಸ್ ಈ ವ್ಲಾಗ್ನ ಹಾಕೋಕ್ಕಿಂತ ಮುಂಚೆ ಸುಮಾರಷ್ಟು ವಿಡಿಯೋಗಳನ್ನ ಹಾಕಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಯಾವ ಥರ ಆಗ್ತಿದೆ ಅಂತಂದರೆ ವೀಡಿಯೋಸ್ ಮಾಡೋದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಫ್ರೆಂಡ್ಸ್. ಅಂದರೆ ವ್ಲಾಗ್ಸ್ ಮಾಡೋಣ ಅಂತ ತುಂಬ ಇಂಟ್ರೆಸ್ಟ್ ಪಡ್ತೈತೆ. ಯಾವುದಾದ್ರೂ ವ್ಲಾಗ್ಸ್ ನೋಡಿದ್ರು ಕೂಡ ಫಸ್ಟ್ ನೀವು ವ್ಲಾಗ್ ಮಾಡೋ ಅಂತಾರ ಅದೊಂಥರ ಕ್ರೇವಿಂಗ್ಸ್ ಥರನೇ ಆಗಿಬಿಟ್ಟಿದೆ ನನಗೆ. ಸೊ ಹಂಗಾಗಿ ಸುಮ್ಮನೆ ಅನ್ನಿಸ್ದಾಗೆಲ್ಲ ಎತ್ತಿ ವೀಡಿಯೋ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ. ಸೊ ಇದು ಯಾವಾಗ ಬರುತ್ತೆ, ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ರೀಸನ್ ಎಲ್ಲ ಯಾಕೆ ಇಷ್ಟು ಲೇಟಾಗಿ ವೀಡಿಯೋಸ್ ಮಾಡಿಕೊಂಡು ಇವಾಗ ಮಾಡಿರೋ ವೀಡಿಯೋಸ್ನ ಅವಾಗೇ ಹಾಕ್ತಾಯಿದ್ದೀನಿ, ಅಂದರೆ ಇವಾಗ ಯಾಕೆ ಹಾಕ್ತಾಯಿದ್ದೀನಿ. ಸೊ ಈ ಥರ ಒಂದಷ್ಟು ಕ್ವಶನ್ಸ್ಗೆಲ್ಲ ನಾನು ಮುಂದೆ ಹೋಗ್ತಾ ವೀಡಿಯೋಸ್ ಬರ್ತಾ ಇರುತ್ತೆ ಡೆಫಿನೆಟ್ಲಿ. ಸೊ ವೀಡಿಯೋ ಆದಷ್ಟು ಮಾಡಿಟ್ಕೊಳ್ಳೋಣ, ಇಷ್ಟ ಆದಾಗೆಲ್ಲ ನಾನು ಅದನ್ನು ನನಗೂ ಒಂದು ಮೆಮೊರಿ ಇರುತ್ತೆ. ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ವೀಡಿಯೋ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಬ್ಲಾಗ್ ಮಾಡಬೇಕಿತ್ತು. ಬೆಳಗ್ಗೆ ಲೆಮನ್ ರೈಸ್ ಮಾಡಿಬಿಟ್ಟು ತಿಂದುಬಿಟ್ಟು ಮಧ್ಯಾಹ್ನ ಫಿಶ್ ಸಾಂಬಾರು ಮಾಡಿ ರೈಸ್ ಮಾಡಿದ್ದೀನಿ. ಫಿಶ್ ಸಾಂಬಾರು ಅಂದ್ಕೊಂಡೆ ಎಲ್ಲ ಯೂಟ್ಯೂಬಲ್ಲಿ ನೋಡೇ ಮಾಡಿದ್ದು, ಬಟ್ ಸಕ್ಕತ್ತಾಗಿ ಮಾಡಿದ್ದೆ. ರೆಸಿಪಿ ಶೇರ್ ಮಾಡಬೇಕಿತ್ತು, ಬಟ್ ನಂಗೆ ಅವಾಗ ಬ್ಲಾಗ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಅಂದರೆ ಯೋಚನೆನೇ ಬಂದಿಲ್ಲ. ನಂಗೆ ಕೆಲಸ ಮಾಡಿದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟೆ, ಕೈ ಇಟ್ಕೊಳ್ಳೋಕ್ತಿಲ್ಲ ಫ್ರೆಂಡ್ಸ್. ಅಂದರೆ ಬ್ಲಾಗ್ ಮಾಡೋದು ಅರ್ಧಷ್ಟು ತಪ್ಪೋಗ್ಬಿಟ್ಟಿದೆ ಅಲ್ವಾ, ಹಾಗಾಗಿ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ. ಅಂದರೆ ಕೈ ನೋವು ಬರ್ತೈತೆ ಕ್ಯಾಮ್ರಾ ಇಟ್ಕೊಂಡಿದ್ರೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಮಾತಾಡಬೇಕು ಅಂತ ನಾನು ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಇವತ್ತು ನೈಟ್ ಸ್ಟಾರ್ಟ್ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ತನಕ ಬ್ಲಾಗ್ ಕಂಟಿನ್ಯೂ ಆಗ್ಬೋದು. ಏನು ಎತ್ತ ಎಲ್ಲ ನೋಡಿ. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ. ವೀಡಿಯೋ ಸ್ವಲ್ಪ ಇಷ್ಟ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸ್ತು, ಏನಾದರೂ ಕ್ವೆಶನ್ಸ್ ಇದ್ದರೆ, ಇಲ್ಲ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲಿ ಏನಾದರೂ ಇದೆ ಫ್ರೆಂಡ್ಸ್, ಅಟ್ಲೀಸ್ಟ್ ಜಸ್ಟ್ ಒಂದು ಹಾಯ್ ಅಂತಾದರೂ ಕಮೆಂಟ್ ಮಾಡಿ. ಲೆಟ್ ಸ್ಟಾರ್ಟ್ ಈ ವಿಡಿಯೋ. ಇವತ್ತು ಡೇಟ್ ಬಂದ್ಬಿಟ್ಟು ಏಪ್ರಿಲ್. ಓಕೆ, ಇದರಲ್ಲಿ ಜೂನು ಜುಲೈಯೋ ವೀಡಿಯೋಸ್ ನೋಡ್ತೀರಾ ಅನ್ಬೇಕಾದ್ರೆ ಆವಾಗ ಈ ವಿಡಿಯೋ ಬಗ್ಗೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕು. ಬಟ್ ನಾನು ಆ ಥರ ಮಾಡ್ತಾಯಿಲ್ಲ. ವೀಡಿಯೋ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ವಾಯ್ಸ್ ಓವರ್ ಎಲ್ಲ ಕೊಟ್ಟು ಇವಾಗಲೇ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಸುಮಾರು ವಿಷಯಗಳು ಹೇಳೋಕ್ಕೆ ಆಗೋದಿಲ್ಲ. ಆದರೆ ಅಪ್ಕಮಿಂಗ್ಸ್ ಡೇಸಲ್ಲಿ ಬರುವಂಥ ಎಲ್ಲ ವೀಡಿಯೋಸಲ್ಲೂ ಕೂಡ ನಾನು ನಿಮಗೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸುಮಾರಷ್ಟು ವೀಡಿಯೋಗಳಿದ್ದಾವೆ ಫ್ರೆಂಡ್ಸ್, ಸುಮಾರಷ್ಟು ಒಳ್ಳೊಳ್ಳೆ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ನೋಡೋಣ. ಓಕೆನಾ, ಇವಾಗ ನಾನು ಯಾವ ಥರ ಫಿಶ್ ಸಾಂಬಾರು ಮಾಡಿದ್ದೀನಿ ನಿಮಗೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಇದರಲ್ಲಿ ಮಾಡಿರೋದು ಅಂದರೆ ಇದು ಏನಕ್ಕಪ್ಪ ಅಂದರೆ ಇದೇನು ವುಡ್ಡಲ್ಲಿ ಮಾಡಿರ್ತೀವಲ್ಲ, ಇದು ನಾನ್ ಸ್ಟಿಕ್ ಪಾತ್ರೆನ ಕಾರಣಕ್ಕೆ. ಸೊ ನೋಡ್ತೀವಿ ಒಂದು 3 ಪೀಸ್ ಇದೆ ಅಷ್ಟೇ ಫ್ರೆಂಡ್ಸ್. ಅಂದರೆ ಅರ್ಧ kg ತೊಗೊಬಂದಿದ್ರು, ಅದರಲ್ಲೊಂದು 6 ಪೀಸೇನೋ ಬಂದಿತ್ತು. ಇವಾಗ ಇದರಲ್ಲಿ 3 ಪೀಸ್ ಇದೆ ಅಷ್ಟೇ. ಸಾಂಬಾರು ಮಾತ್ರ ಸಖತ್ತಾಗಿ ತುಂಬ ಟೇಸ್ಟಾಗಿ ಬಂದಿದೆ. ಹಾಗೆಯೇ ಇನ್ನೊಂದು ತೋರಿಸ್ತೀನಿ ರೀ. ಇದು ಇವತ್ತಲ್ಲ ಮೊನ್ನೆ ಅಂತೂ ಮೊನ್ನೆ ಅಲ್ಲ ನೆನ್ನೆ ಮಾಡಿ ಇಟ್ಕೊಂಡಿರೋದು ಗುಲಾಬ್ ಜಾಮೂನ್. ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ರೀ, ಒಂದು ನಿಮಿಷ. ಮಿಕ್ಸ್ಚರ್ ರೈಸ್ ಇದೆ, ಸುಮ್ಮನೆ ಖಾಲಿ ರೈಸ್ ಇದೆ. ಇದರಲ್ಲಿ ಸ್ವಲ್ಪ ಅನ್ನ ತೊಗೊಂಡು ಮುದ್ದೆ ಮಾಡಬೇಕು ಇದರಲ್ಲಿ ಅಷ್ಟೇ. ನಾನು ಇದು ಸ್ವಲ್ಪ ಹಾಲು ಕೈಸಿಟ್ಟಿದ್ದೀನಿ. ಸೊ ಇದು ನಮ್ಮ ಕಿಚನ್. ಎಷ್ಟೊಂದು ದಿನ ಆಗಿತ್ತು ಫ್ರೆಂಡ್ಸ್ ಈ ಥರ ಎಲ್ಲ ವೀಡಿಯೋ ಮಾಡಿದ್ದು. ಕಿಚನೆಲ್ಲ ನೋಡಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಡಿಫ್ರೆಂಟಾಗಿ. ಸೊ ಇದೆಲ್ಲ ನಾನು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಹಾಗೆಯೇ ಗುಲಾಬ್ ಜಾಮೂನ್ ಯಾವ ಥರ ಮಾಡಿದೆ ಅಂತಂದರೆ, ಅಂಗನವಾಡಿಯಲ್ಲಿ ಕೊಡ್ತಾ ಅಲ್ವಾ ಮಿಲ್ಕ್ ಪೌಡರು. ಸೊ ಆ ಮಿಲ್ಕ್ ಪೌಡರ್ನ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರೋ ಇಷ್ಟು ಚೆನ್ನಾಗಿ ಬರುತ್ತಾ ಅಂದ್ಬಿಟ್ಟು ನೋಡೋಣ ಅಂಥೇಳಿ. ನನಗೆ ಗೊತ್ತಿಲ್ಲ ಯಾವ ಥರ ಮಾಡಬೇಕು, ಹಿಂಗೆ ಮಾಡಬೇಕಾ ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಕೊಂಡೆ ಮಾಡಿದ್ದು. ಬಟ್ ಸಖತ್ತಾಗಿ ಬಂದಿತ್ತು. ಅದನ್ನು ನೆಕ್ಸ್ಟ್ ಯಾವ ಥರ ವೀಡಿಯೋಸಲ್ಲಿ ಮಾಡ್ತೀನೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಸ್ವೀಟ್ಸ್ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅಂದ್ಬಿಟ್ಟು ಇದೇ ಲಾಸ್ಟ್ ಅನಿಸುತ್ತೆ. ಬಟ್ ಅದನ್ನು ರೆಸಿಪಿನ ಯಾವ ಥರ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಓಕೆನಾ, ಇಲ್ಲಾಂದರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಅಂಗನವಾಡಿ ಮಿಲ್ಕ್ ಪೌಡರ್ ಜಾಮೂನ್ ರೆಸಿಪಿ ಅಂತ ಹಾಕಿದ್ರೆ ಸುಮಾರಷ್ಟು ವೀಡಿಯೋಗಳು ಬರುತ್ತೆ. ಸೊ ಮಾಡ್ಕೊತೀನಿ. ನಾರ್ಮಲಾಗಿ ಜಾಮೂನ್ಗಿಂತನೂ ಈ ಮಿಲ್ಕ್ ಪೌಡರಲ್ಲಿ ಜಾಮೂನ್ ಮಾಡ್ತೀವಲ್ಲ, ಅದು ಸಖತ್ ಟೇಸ್ಟ್, ಡಿಫ್ರೆಂಟ್ ಟೇಸ್ಟ್ ಫ್ರೆಂಡ್ಸ್. ಅದರಲ್ಲೂ ನಾನು ಇವತ್ತು ಪಾಕ ತುಂಬ ಚೆನ್ನಾಗಿದ್ದಿದೆ. ಪಾಕ ಸಖತ್ತಾಗಿ ಬಂದಿದೆ. ಸೇಮು ಅಂಗಡಿ ಬರುತ್ತಲ್ವ ತಿಕ್ಕ ಪಾಕ ಆ ಥರನೇ ಬಂದಿತ್ತು. ಸೊ ಇದು ಆಮೇಲೆ ಇನ್ನೊಂದು ಗೊತ್ತಲ್ವ ನಿಮಗೆ, ನಮ್ಮ ಪುಟ್ಟ ಬಿಸ್ನೆಸ್ ಇದು.
ಸುಮಾರಷ್ಟು ನನ್ನ ಇನ್ಸ್ಟಾ ಪೇಜಲ್ಲಿ ನೋಡಿರೋರಿಗೆ ಗೊತ್ತು ಇದೇನು ಬಿಸ್ನೆಸ್ಸು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಯಾರೆಲ್ಲ ಫೀಡಿಂಗ್ ಮದರ್ಸು, ಪ್ರೆಗ್ನೆಂಟು ವುಮೆನ್ಸ್ ಇದ್ದೀರಾ ಅವರೆಲ್ಲನೂ ಇದನ್ನು ಆರಾಮಾಗಿ ವೇರ್ ಮಾಡ್ಬೋದು. ಫೀಡಿಂಗ್ ಮೆಟರ್ನಿಟಿ ವೇರ್ ಇದು. ಸೊ ನೋಡಿ ಇಲ್ಲಿ ಫೀಡಿಂಗ್ ಓಪನ್ ಇರುತ್ತೆ ನೋಡಿ ಇದು. ಮತ್ತು ಒಳಗಡೆ ಒಂದು ಬಟ್ಟೆ ಬರುತ್ತೆ, ಈ ಥರ ಫುಲ್ ಲೆಂತ್ ಬರುತ್ತೆ, ಕಾಟನ್ ಫ್ಯಾಬ್ರಿಕ್ಕು, ಬಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಈ ಥರ ಸೈಜಸ್ XXL, XL, L, M ಈ ಥರ ಜೋಡಿಸಿ ಇಟ್ಕೊಂಡ್ಬಿಟ್ಟು ಮನೇಲೇ ಪುಟ್ಟದಾಗಿ ಮಾಡ್ತಾ ಇರೋದು. ಸೊ ಯಾರಿಗೆಲ್ಲ ಬೇಕು ಮೆಸೇಜ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ, ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಕಲೆಕ್ಷನ್ಸ್ನ ಕಳಿಸ್ಕೊಡ್ತೀನಿ. ವೀಡಿಯೋ ಕಾಲ್ ಕೂಡ ಮಾಡ್ಬೋದು, ನಾರ್ಮಲ್ ಕಾಲ್ ಕೂಡ ಮಾಡಿ ಕಲೆಕ್ಷನ್ಸ್ನ ನೋಡಿ ಬುಕ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇವಾಗ ನಾನು ಏನೋ ಒಂದು ವಿಷಯ ಹೇಳ್ತೀನಿ. ಇವರಿಗೆ ಇವಾಗ ಓ ಅಂತ ಶರ್ಟ್ ಅಂತ ನೆನ್ಪು ಮಾಡ್ಕೊತಾರೆ ನೋಡಿ. ಬಳೆ ತಗೊಂಡು ಬಂದು ತಗೋಬಾ ಅಂತ ಹೇಳಿ ಸುಮಾರು ದಿನಗಳೇ ಆಗ್ತಿದೆ. ಅದಾಗಿಲ್ವಲ್ಲ, ಟೈಟ್ ಅಲ್ವಾ ಅದು. ಕರಿಬಳೆ ಅದು ಬೇಡ. ಅಂದರೆ ಹೊಸ ಅಂದರೆ ಇದೇ ಥರ ಬಳೆ ಬೇಕು ಅಂತ. ಯಾಕಂದರೆ ಈ ಕೈಯಲ್ಲಿ ನೋಡಿ ಆಲ್ರೆಡಿ ಐತೆ, ಇದನ್ನು ಒಡೆಯೋಕ್ಕಾಗಲ್ಲ. ಇದು ಅದು ಹಾಕ್ಕೋಬಾರ್ದು, ಅದಕ್ಕೆ ಅದನ್ನೇ ಈ ಥರದ್ದು ಪ್ಲೇನ್ ಇಲ್ವಲ್ಲ. ಪ್ಲೇನ್ ಬೇಕಾ? ಎಷ್ಟು ನಿನ್ನ ಕೇಳ್ತಾರದ ನಿನ್ನ ನೋಡಿ ಫ್ರೆಂಡ್ಸ್. ಹಿಂಗೆಲ್ಲ ಮಾಡ್ರೆ ನೀವು ಭಯ ಪಡೆದಿರ್ತೀರಾ. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ವ್ಲಾಗ್ಸ್ ಮಾಡಲಿ, ಒಂಥರ ಡೈಲಿ ವ್ಲಾಗ್ಸ್ ಇನ್ಸ್ಟಾದಲ್ಲಿ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇವರು ಮಾಡ್ತಾ ಇಲ್ಲ. ಒಂದ್ಸರಿ ಫೇಸ್ಬುಕ್ಕಲ್ಲಿ ಪೇಜಲ್ಲಿ ಓಪನ್ ಮಾಡಿ ಎಲ್ಲ ಆಗಿ 2 ವಿಡಿಯೋ ಹಾಕಿದ್ದು, ಆಮೇಲೆ ಸ್ಟಾಪು. ಇವ್ರು ಜೋಶ್ ತೋರಿಸೋದು ನೋಡಿದ್ರೆ ವಾವ್, ಏನು ಒಂದು ತಿಂಗಳಷ್ಟೇ ಫುಲ್ ದೊಡ್ಡ ಏನೋ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಅಂತ ಅನ್ಕೊತೀವಿ. ಇವ್ರು ಜೋಶ್ ಏನಿದ್ರು 1 ದಿನ ಅಷ್ಟೇ ಅಲ್ಲಪ್ಪ. ಬಾಯ್ ಮುಚ್ಚು. ಇವೊಬ್ಬರು ಹೊಸ ಫೋನ್ ಬೇರೆ ತಗೊಟ್ಟಿದ್ದೀನಿ, ನೋಡಿರ್ತೀರ. ಸೊ ಈ 2 ಮೊಬೈಲ್ ಇಟ್ಕೊಂಡು ನಿಯತ್ತೇ ಇಲ್ಲ ಫ್ರೆಂಡ್ಸ್, ನಿಯತ್ತೇ ಇಲ್ಲ. ಇವಾಗ ಅದಕ್ಕೇ ಈ ಬ್ಲಾಗ್ನ ಹಾಕೋಷ್ಟರಲ್ಲಿ ಮೇ ಬಿ ಅವ್ರು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಅಥವಾ ಇನ್ಫ್ಲುಯೆನ್ಸರ್ ಆಗಿರಲ್ಲ, ಅವ್ರು ಬ್ಲಾಗರ್, ಚಿಕ್ಕ ಬ್ಲಾಗರ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಲಾಗ್ನ ಹಾಕ್ಬೇಕಾದ್ರೆ ಇವ್ರೇನಾದರೂ ಅಷ್ಟರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದರೆ ಅವ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಏನು ಮಾಡ್ಬಿಡ್ತೀವವ ನಿಜ ಮನ್ಸಿಟ್ರೆ ಮಾಡ್ತಾರೆ ಫ್ರೆಂಡ್ಸ್. 2 ದಿನವೇ ಫ್ರೆಂಡ್ಸ್. ಏನು ಗೊತ್ತಾ, ಏನಿಲ್ಲ, ತಿನ್ಬೇಕಾದ್ರೆ ಕೇಳ್ತೀನಿ ಹೆಂಗಿದೆ ಏನು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಓಕೆ, ಕಳಿಸಿಲ್ಲ ತೋರಿಸು ನೋಡಿ ಫ್ರೆಂಡ್ಸ್. ಇದೆಲ್ಲ ಮೂಳೆಗಳೆಲ್ಲ ಫುಲ್ ಕರೆಕ್ಟಾಗಿ ಫುಲ್ ಕ್ಲೀನಾಗಿ ತಿಂದವ್ರೆ. ಇದಕ್ಕೇನು ಕಾರಣ ಅಂತಂದರೆ, ಏನು ಕಾರಣ ಬಾಬಾ? ಈಗ ನಾನು ವ್ಲಾಗ್ ಮಾಡ್ತಾ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ ಪಾಪ. ಬೇಡ, ಅವ್ರು ಯಾವತ್ತಾದ್ರೂ ಒಂದಿನ ನಾನು ವ್ಲಾಗ್ ನೋಡಿಬಿಟ್ರೆ ಮನೆ ಓನರು ಅಲ್ಲ ನೋಡ್ತಾರೆ. ಮೀನು ಸರಿ ಇತ್ತ ಏನಾಗುತ್ತೆ ನನ್ನ ಮಕ್ಕ? ಆಯಿಲ್ ಬರುತ್ತೆ. ಆಯಿಲ್ ಎತ್ತಿತ್ತು ಸ್ಟೋರ್ ಮಾಡ್ಕೊಬೇಕಪ್ಪ, ನಿಮ್ಮ ಫ್ಯೂಚರಲ್ಲಿ ಆಯಿಲ್ ಯೂಸ್ ಆಗುತ್ತೆ. ಸರಿ, ಮೀನು ಸರಿ ಹೆಂಗಿತ್ತಪ್ಪ? ನಿಜ ಹೇಳ್ತೀನಿ, ಸಖತ್ತಾಗಿ ಮಾಡಿದ್ದೆ ನಾನು. ನನಗೆ ಸೂಪರ್ ಅಲ್ಟಿಮೇಟ್ ಆಗಿತ್ತು. ನಾನು ಏನು ಸರ್ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿದ್ದೆ. ಆಹಾ, ಗಮ್ಮಂತಿತ್ತು. ಹುಳಿ ಉಪ್ಪು ಖಾರ ಪರ್ಫೆಕ್ಟ್ ಅಲ್ಲ. ಒಂದು ಕಿಲೋ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡಿಲ್ಲ, ತಿರ್ಗೋ ಖಾರ ಹಾಕ್ಕೊಂಡಿಲ್ಲ, ಅಷ್ಟು ಪರ್ಫೆಕ್ಟಾಗಿ. ಸೊ ಮೀನು ಸಾರು ಸಕ್ಕತ್ತಾಗಿತ್ತು, ಚೆನ್ನಾಗಿ ಊಟ ಮಾಡಿದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಮಧ್ಯಾಹ್ನ 1 ಪೀಸು, ಇವಾಗ 2 ಪೀಸ್, 3 ಪೀಸ್ ತಿಂದಿದ್ದೀನಿ. ಇವರು 4 ಪೀಸ್ ತಿಂದಿರ್ಬೋದು. ಬೆಳಗ್ಗೆ 2 ಮೈ, ಇವಾಗ 2 ಮೈ ಅಂದರೆ ಬಾಡಿ ಫ್ರೆಂಡ್ಸ್, ಫಿಶ್ ಬಾಡಿ. ಒಂದೇ ಬೆಳಗ್ಗೆ ತೋಕೆ ಒಂದು ಪೀಸ್. ಟೋಟಲ್ ಅರ್ಧ ಕೆಜಿಗೆ ಎಷ್ಟು ಬಂದ್ಬಿಡುತ್ತೆ ಫಿಶ್? ಒಂದೇ ಮೀನು ಅರ್ಧ ಕೆಜಿ. ಒಂದೇ ಮೀನು ಅರ್ಧ ಕೆಜಿ ತಾನೆ ಅಷ್ಟೇ. ಒಂದು 5 ಸರ್ ಅಟ್ಲೀಸ್ಟ್ ಬೆಳಕಲ್ಲಿ ನಾವಿರೋ ಕಲರ್ ಅದೇ ನಾವಿರೋ ಕಲರ್ ಬಲ ಚೆನ್ನಾಗಿ ಕಾಣ್ತಿರ್ತೀರಿ. ಸಕ್ಕದಾಗ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಫೋನ್ ಉಲ್ಟಾ ಇಟ್ಕೊಂಡು ಬ್ಲಾಗ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದೀನಿ. ಇನ್ನೊಬ್ರದ್ದು ಹಿಡ್ಕೊ. ಓಹೋ,
ಫ್ರೆಂಡ್ಸ್ ಅಷ್ಟೇನೆ. ಸೊ ಈ ವ್ಲಾಗ್ನ ಮತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಒಂದೊಂದು ವೀಡಿಯೋದಲ್ಲಿ ಮಖ ಇಷ್ಟಕ್ಕೆ ಕಟ್ಟಾಗೈತೆ. ಯಾಕೆ ಹೇಳ? ಹಿಂಗೆ ಮಕ್ಕಕ್ಕೆ ನ್ಯಾರ್ಗೆ ಹಿಡಿದ್ರೆ ಎಲ್ಲ ಬರುತ್ತೆ. ಫ್ರೆಂಡ್ಸ್ ಇವಾಗ ವೀಡಿಯೋ ಮಾಡ್ತಿರೋದು ಕಾರಣ ಏನು ಗೊತ್ತಾ? ಇವರೇ ವೀಡಿಯೋ ಮಾಡ್ಕೊ ಬೇಗ ಅಂದರೆ ಏನಕ್ಕೆ ಅಂತಂದರೆ ನನಗೆ ಒಂಥರ ವೀಡಿಯೋ ಮಾಡಬೇಕು ಅಂತ ಕ್ರೇವಿಂಗ್ಸ್ ಆಗ್ತೈತೆ. ಅಂದರೆ ಬೇಗ ಮಾಡ್ಕೊಂಡು ನೀರು ಕುಡಿತಿದ್ದೀನಿ. ಅದು ಏನಕ್ಕೆ ಕೇಳ್ತೀರ ಅಂದ್ಬಿಟ್ಟು ಈಗ ಆನ್ ಮಾಡ್ರೆ ಸುಮ್ಮನೆ ಹೇಳ್ರಂತೆ. ಏನು ಪ್ರಮೋಷನ್ ಮಾಡ್ತಾ ಇದೆಯಾ ನೀರ್ದು? ಏನಕ್ಕೆ ವೀಡಿಯೋ ಮಾಡ್ಕೊ ಅಂತೇಳಿ ನೋಡಿ ಫ್ರೆಂಡ್ಸ್. ಇದೆ ಮೊಬೈಲ್ ಇವ್ರದ್ದು. ಕ್ಯಾಪ್ ನೋಡಿ ಚೆನ್ನಾಗಿದೆ, ಹೊಸ ಕ್ಯಾಪ್. ಈ ಕ್ಯಾಪ್ನ ನಾವು 0 ರೂಪೀಸಲ್ಲಿ ತಗೊಂಡಿರೋದು ಅಲ್ಲ ಪಾಪ? ಇಲ್ಲಿ ಬೇರೆ ಕಲರ್ ಕಾಣಿಸ್ತೈತೆ, ಬಟ್ ಈ ಕ್ಯಾಮ್ರಾದಲ್ಲಿ ಪರ್ಪಲ್ ಕಲರ್ ಕಾಣಿಸ್ತೈತೆ. ಇದೊಂಥರ ಏನು ಗಲೀಜು ಮಾಡ್ಕೊಬಿಟ್ಟಿದ್ಯಾ ಅಷ್ಟು ಬೇಗ? ನೋಡಿ ಕೈ ತೊಳೆದಿರ ಫ್ರೆಂಡ್ಸ್, ನೋಡಿ ಎಷ್ಟು ಗಲೀಜು ಮಾಡ್ಕೊಂಡ್ರೆ. ಸ್ಟ್ಯಾಂಡಲ್ಲ ಫ್ರೆಂಡ್ಸ್, ಕೈ ತಲೆಗೆ ಇಚ್ಕೊಳ್ಳೋದು, ಹಂಗೆಲ್ಲ ಮಾಡ್ಕೊಂಡ್ಬಿಟ್ಟು ಅದೇ ಕೈಯಲ್ಲೇ ಫೋನ್ ಮಾಡ್ತಾರ. ಅದಂಗೆ ಗಲೀಜು ಮೆತ್ಕೊಂಡಿರೋದು. ಎಷ್ಟು ಗಲೀಜು ಅನ್ಕೋಬೇಕು ನನ್ನ? ನೀನು ಗಲೀಜ್ ಅಲ್ವ ಮತ್ತೆ? ಇದು ಸ್ಟ್ಯಾಂಡಿಂಗ್ ಇಕ್ಕಿರ್ತೀನಿ ಫೋನ್ ಆಟೋದಲ್ಲಿ. ಅದಕ್ಕೆ ನಿಮ್ಗೆ ಏನಿಸ್ತದೆ ಫ್ರೆಂಡ್ಸ್, ಯಾವ ಥರ ಅದು ಗಲೀಜು ಆಗಿರ್ಬೋದು ಅಂತ ಹೇಳ್ಬಿಟ್ಟು ನೀವೇ ಗೆಸ್ ಮಾಡ್ಬಿಟ್ಟು ಕಮೆಂಟಲ್ಲಿ ಹಾಕಿ. ಅಣ್ಣ ನೀವು ಗಲೀಜು ಅಂತ ಹಾಕಿ ಫ್ರೆಂಡ್ಸ್. ಏನು ನೋಡಿ ಹೊಸ ಫೋನ್ ಅಂದ್ಬಿಟ್ಟು ಎಷ್ಟು ಸ್ಟೈಲಾಗಿ ತೋರಿಸ್ತಾರೆ ವೀಡಿಯೋದಲ್ಲಿ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತಾರಂತ ಬಂದ್ಬಿಟ್ರೆ ಖುಷಿನ ಮುಖ. ಆಟೋದವ್ರು ನಿಮ್ಗೆ ಹಂಗೆಲ್ಲ ಪಾಪ ಎಷ್ಟು ಅದು ಆಗ್ಬಿಟ್ರೆ ಚೆನ್ನಾಗಿ ದುಡಿಬೋದು. ಆ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಮ್ಗೆ ಹೊಟ್ಟೆ ಮೇಲೆ ಹೊಡಿತಾರಲ್ಲ. ಯಾವ ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಪಾಪ? ಯಾವ ವರ್ಷದಿಂದ ಇದೆಲ್ಲ ಸ್ಟಾರ್ಟ್ ಆಗಿದ್ದು? 1 ವರ್ಷಕ್ಕೆ ಮುಂಚೆ ಇತ್ತು. ಅವಾಗ ಕದ್ದು ಮುಚ್ಚಿ ಓಡಿಸ್ತಾ ಇದ್ರು, ಭಯ ಬಿದ್ಕೊಂಡು. ಆಟೋ ಡ್ರೈವರ್ಗಳು ಹೊಡೆದಾಕ್ಬಿಡ್ತಾರೆ ಅನ್ನೋ ಒಂದು ಭಯ ಇತ್ತು. ಪ್ಲಸ್ ಪೊಲೀಸ್ ಅವ್ರಿಗೆಲ್ಲ ಸಿಕ್ಸ್ಬಿಡ್ತೀರ ಅಂತ ಭಯ ಇತ್ತು. ಇವಾಗ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಬಿಟ್ಟಿದ್ರು. ಗೌರ್ಮೆಂಟ್ ನಿನ್ನಂಗೆ ಅಲ್ಲ ಅವ್ರು ದುಡಿತಿರೋದು. ಅವ್ರು ಯಾಕೆ ಕಂಪ್ನಿ ಇಲ್ಲ ಮತ್ತೆ ಎಲ್ಲೋ ಬೋರ್ಡ್ ಹಾಕೊಂಡು ಓಡ್ಸೋಕೆ ಕೇಳು. ಎಲ್ಲೋ ಬೋರ್ಡ್ ಹಾಕೊಂಡು ಓಡ್ಸೋಕೆ ಬೇಡ ಫ್ರೆಂಡ್ಸ್. ಇವ್ರು ತುಂಬ ಸೀರಿಯಸ್ ಆಗಿ ಜಗಳ ಆಡ್ಬಿಡ್ತಾರೆ. ಆಮೇಲೆ ನಮ್ಮ ಬ್ಲಾಗಲ್ಲಿ ಇದೆಲ್ಲ ನಾನು ಏನು ಹೇಳ್ತೀನಿ, ನಾವು ಇಯರ್ಲಿ ಒನ್ಸು 5,000 ಕೊಟ್ಟು ಇನ್ಶೂರೆನ್ಸ್ ಮಾಡಿಸ್ತೀವಿ. 2 ಇಯರ್ ಒನ್ಸು FC ಮಾಡಿಸ್ತೀವಿ. ಅವ್ರು ಏನು ಮಾಡಿಸ್ತಾರೆ? 2 ವೀಲರಲ್ಲಿ ಏನು ಮಾಡಲ್ಲ, ಓಡಿಸ್ತಾರೆ ದುಡಿತಾರೆ ಅಷ್ಟೇ. ಆಲ್ ದಿ ಬೆಸ್ಟ್. ಬೇಗ ಚೆನ್ನಾಗಿ ದುಡಿದು ಗ್ರೋ ಆಗು. ಬೇಗ ನಂಗೊಂದು 4,000ನಲ್ಲಿ ನೆಕ್ಲೆಸ್ ಮಾಡ್ಸಾಕು ಅಂತ ಹೇಳ್ಬಿಟ್ಟು ಬಾಡಿಗೆಗಳಿರ್ಬೇಕು ಫ್ರೆಂಡ್ಸ್. ಇವ್ರು ಬಾಡಿಗೆ ಅಲ್ಲ, 1 ಕೋಟಿ ರೂಪಾಯಿ ದುಡಿದ್ರೂ ನಮ್ಗೆ ಯಾವತ್ತು ಏನು ತಗೊಳಲ್ಲ. ಅವರೇ ನೋಡ್ತಾರೆ ಬಿಡು ಮುಂದೆ. ನೀವೇ ನೋಡ್ತಿರತ್ತೆ ಮುಂದೆ ನೋಡಿ ಫ್ರೆಂಡ್ಸ್. ನಾನು ಚೇಂಜ್ ಆಗಬೇಕಾ? ಎಲ್ಲರ ಆಶೀರ್ವಾದ ಬೇಕು. ನನ್ನ ಮೈಂಡ್ ಫುಲ್ ಬ್ಲಾಗ್. ಐ ಆಮ್ ಲಕ್ಷ್ಮಿ. ಐ ಆಮ್ ಬ್ಲೆಸ್ ಯು. ಆಲ್ ದಿ ವೆರಿ ಬೆಸ್ಟ್. ಯು ವಿಲ್ ಸಕ್ಸಸ್. ಯು ವಿಲ್ ಬಿ ಸಕ್ಸಸ್ ಫ್ರೆಂಡ್ಸ್. ಇವರಿಗೆಲ್ಲರೂ ಬ್ಲೆಸ್ ಅಂತೆ ಮಾಡಿ ಚೆನ್ನಾಗಿರು. ಆದಷ್ಟು ಬೇಗ ದುಡ್ಡು ಸಂಪಾದನೆ ಮಾಡಿ ಮನೆ ಕಟ್ಕೊಂಡು ಮಕ್ಕಳು ನನಗೆ ಒಡವೆ ಮಾಡ್ಸಾಕಿ ಫ್ಯೂಚರಲ್ಲಿ ಚೆನ್ನಾಗಿದೆ. ಒಡವೆ ಅಂತಿದ್ದೀನಪ್ಪ. ಗೋಲ್ಡ್ ರೇಟ್ ಕಮ್ಮಿ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಿಲ್ಲ ನನಗೆ, ಬಟ್ ಇವಾಗ ಏಪ್ರಿಲಲ್ಲಿ 15,800 ರೂಪಾಯಿಂದ 13,800 ರೂಪಾಯಿ ತನಕ ಕಮ್ಮಿ ಆಗಿದೆ. ವಿತಿನ್ 2 ವೀಕ್ಸಲ್ಲಿ 2,000 ರೂಪಾಯಿ ಕಮ್ಮಿ ಆಗಿದೆ. ಸೊ ಇವಾಗ ಕಮ್ಮಿ ಆಗಿದೆ. ಈ ವಿಡಿಯೋ ನೋಡಬೇಕಾದ್ರೆ ಗೊತ್ತಿಲ್ಲ ಹಿಂಗೆ ಎಷ್ಟಾಗಿರುತ್ತಲ್ಲ ಪಾಪ. ಈ ವಿಡಿಯೋ ಅಪ್ಲೋಡ್ ಮಾಡೋದು ಯಾಕಪ್ಪ ನಾವು? 2-3 ಮಂತ್ಸ್. ಅದೇ ಮಂತ್ ಹೇಳಿ, ಯಾವ ಮಂತು? ಜೂನ್ ಜುಲೈಯಲ್ಲೇ ಅನ್ಕೋ ಪಾಪ. ಯಾಕೆಡೋ ನಾನು ನಿಂತ್ಕೊಂಡು ಅಪ್ಲೋಡ್ ಮಾಡೋಕ್ಕೆಲ್ಲ ಆಗಲ್ವಲ್ಲ. ಸೊ ಅದರಲ್ಲೇ ಗೆಸ್ ಮಾಡಿಬಿಟ್ಟಿರ್ತಾರೆ. ಈ ವಿಡಿಯೋ ಹಾಕ್ಬೇಕಾದ್ರೆ ಗೊತ್ತಿರಲ್ಲ ಹಂಗೆ. ಈ ವಿಡಿಯೋ ಯಾವ ಮಿಡ್ಲಲ್ಲಿ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಪಾಪ ನನಗೆ. ಸೊ ಬಟ್ ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಮ್ಮ ಬ್ಲಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಫುಲ್ ಕ್ರೇವಿಂಗ್ಸು. ವೀಡಿಯೋ ಮಾಡಬೇಕು ಮಾತಾಡ್ತಾನೇ ಇರಬೇಕು ಅಂದ್ಬಿಟ್ಟು. ಡೈಲಿ ಮಾಡಿ ಇಟ್ಕೊಬಿಟ್ರೆ ಮೊಬೈಲಲ್ಲಿ ಸ್ಟೋರೇಜ್ ಇರಲ್ಲ ಅಂತ ನಮ್ಮ ಮನೆಯವ್ರ ಟೆನ್ಷನ್ ಅಲ್ಲ ಪಾಪ. ಈ ನಡುವೆ ವ್ಲಾಗ್ಸ್ ನೋಡ್ಕೊಂಡು ಕಲ್ತ್ಕೊಬಿಟ್ಟು ಈ ಥರ ಬ್ಯಾಕ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಹಿಡಿಯೋಕೆ ಆಗ್ತದೆ ಯಾರು ಪಾಪ. ಏನು ಸ್ಮೆಲ್ ಬರ್ತಾ ಇಲ್ವಾ? ಏನಂತೈತೆ ಮತ್ತೇನು ಹೇಳೇ ಇಲ್ಲ. ಫ್ರೆಂಡ್ಸ್ ಇರಿ ಫೋನ್ ಸರಿ ಇಟ್ಕೊತೀನಿ.
ನಾನು ಇವತ್ತು ಏನು ಮಾಡಿದ್ದೀನಿ ಬಾಬಾ, ಟೊಮೆಟೊ ಬಾತ್. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಸೂಪರಾಗಿದೆ. ಮಾಡಿದ್ದೀನಿ, ಟೇಸ್ಟ್ನ ಮಾಡಿಲ್ಲ, ಬಟ್ ಘಮ್ ಅಂತಿದೆಯಲ್ಲ ಅದಕ್ಕೆ ಕಾನ್ಫಿಡೆನ್ಸು. ಘಮ್ ಅಂತ ಇದೆ ಅಂದರೆ ಚೆನ್ನಾಗಿರ್ಬೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ನಾಷ್ಟ ಮಾಡಬೇಕು. ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಏನು ಪ್ಲಾನ್ ಇದೆ ಪಾಪ? ತಿನ್ಬಿಟ್ಟು ಕಲಿಸ್ಕೋಬೋದಷ್ಟು. ಮೊಟ್ಟೆ ತಗೊಬಂದೆ ಎಲ್ಲ. ಒಂದು ಮೊಟ್ಟೆಗೆ ನಾನು ಅರ್ಹತೆ, ನಾನು ವರ್ತಿಲ್ಲ. ಒಂದು ಹಾಲು ತಗೊಬರೋದಕ್ಕೆ ವರ್ತಿಲ್ಲ, ಟೀ ಕುಡಿಯೋಕ್ಕೆ ವರ್ತಿಲ್ಲ, ಇನ್ನೇನು ಬರ್ತಿದ್ದೀನಿ ಪಾಪ ನಾನು, ಏನಕ್ಕೂ ಬರ್ತಿಲ್ಲ. ಇವು ಫೋನ್ ನೆಟ್ವರ್ಕ್ ಬರ್ತಲ್ಲಂತೆ ಫ್ರೆಂಡ್ಸ್. Data limit to by your device. This may be different for area data ಅಂತ ಇದೆ. ಅದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಓದ್ತಾರೆ ನಮ್ಮ ಮನೆಯವರು. ಮೋಸ್ಟ್ಲಿ ಏನು ಓದಿದ್ದೀವಿ ಪಾಪ ನೀನು? 12ನೇ ಕ್ಲಾಸ್. ಚೆನ್ನಾಗಿ ಹೇಳಿ ಪ್ರೊಫೆಷ್ನಲ್ ಆಗಿ. 12ನೇ ಕ್ಲಾಸ್ ಅಂತೆ ಫ್ರೆಂಡ್ಸ್. ಸೆಕೆಂಡ್ PUC ಕಂಪ್ಲೀಟೆಡ್. ಸೊ ಇವಾಗ ನಾಷ್ಟ ಮಾಡಿಬಿಟ್ಟು ಇವತ್ತಿನ ಬ್ಲಾಗ್ ಮುಗಿಸ್ಬೇಕು, ಯಾಕಂದರೆ ಮತ್ತೆ ತುಂಬ ದೊಡ್ಡದಾಗ್ಬಿಡುತ್ತಲ್ಲ ಪಾಪ. ಓಕೆ ಫ್ರೆಂಡ್ಸ್, ಹೊಟ್ಟೆ ಹಸ್ತಿದೆ, 10:15 ಟೈಮು. ಫಸ್ಟ್ ನಾಷ್ಟ ಮಾಡಿಬಿಟ್ಟು ಸಿಗೋಣ. ಟೊಮೆಟೊ ಬಾತು ಸೂಪರಾಗಿ ಟೇಸ್ಟಾಗಿ ಸಖತ್ತಾಗಿದೆ ಫ್ರೆಂಡ್ಸ್. ಟೋಟಲಾಗಿ ಇವತ್ತು ತಿಂದುಬಿಟ್ಟು ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋ ಸಿಗೋಣ.